ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಚಿಂತಾಮಣಿ ತಾಲೂಕು ಮಟ್ಟದ PU ಕಾಲೇಜುಗಳ ಕ್ರೀಡಾಕೂಟಕ್ಕೆ ವೈಭವದ ಚಾಲನೆ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ 2026-27ನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಬೃಹತ್ ಕ್ರೀಡಾಕೂಟಕ್ಕೆ ಚಿಂತಾಮಣಿ ನಗರದ ಹೊರವಲಯದ ಕುರುಬೂರು ರೇಷ್ಮೆ ಕೃಷಿ ಕಾಲೇಜು ಮೈದಾನದಲ್ಲಿ ಚಾಲನೆ ನೀಡಲಾಯಿತು. ಚಿಂತಾಮಣಿಯ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಈ ಕ್ರೀಡಾಕೂಟದ ಆತಿಥ್ಯ ಮತ್ತು ಸಂಘಟನೆಯ ಹೊಣೆ ಹೊತ್ತಿದ್ದು, ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಒಟ್ಟು 28 ಕಾಲೇಜುಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಆಗಸ್ಟ್ 24 ಮತ್ತು 25ರಂದು ನಡೆಯಲಿರುವ ಈ 2 ದಿನಗಳ ಕ್ರೀಡಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ ಪಂಡರೀನಾಥ್, ದುರ್ಮಾರ್ಗದಲ್ಲಿ ಹೋಗಿ ಗೆಲ್ಲುವುದಕ್ಕಿಂತ ಸನ್ಮಾರ್ಗದಲ್ಲಿ ಹೋಗಿ ಸೋಲುವುದು ಲೇಸು. ನೀವು ಸ್ವೀಕರಿಸಿದ ಪ್ರತಿಜ್ಞೆಯಂತೆ ಮೋಸ ಮಾಡದೆ ಆಟ ಆಡಿರಿ. ನಿಮ್ಮ ಆತ್ಮಸಾಕ್ಷಿಗೆ ಮಿಗಿಲಾದ ಸಾಕ್ಷಿ ಬೇರೊಂದಿಲ್ಲ ಎಂದು ಹೇಳಿದರು. ಚಿಂತಾಮಣಿ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಡೀನ್ ರಾಮಕೃಷ್ಣ ನಾಯಕ್ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಮೊಬೈಲ್ನಲ್ಲಿ ಹೆಚ್ಚು ಕಾಲ ಕಳೆಯದೆ ಯಾವುದಾದರೊಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ಹೇಳಿದರು. ಭಟ್ನಳ್ಳಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಮುನ್ರೆಡ್ಡಿ ಮಾತನಾಡಿ, ಕ್ರೀಡೆಗಳು ಗ್ರೀಕ್ ದೇಶದಲ್ಲಿ ಆರಂಭಗೊಂಡವು. ನೀವು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾದರೆ ಕಠಿಣ ಅಭ್ಯಾಸ ಮತ್ತು ನಿರಂತರ ಪರಿಶ್ರಮ ಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಲಿಂಪಿಕ್ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆಯನ್ನು ಹಾಡಲಾಯಿತು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಕ್ರೀಡಾ ಜೊತೆಯನ್ನು ಓಡುತ್ತಾ ತಂದು ಕ್ರೀಡಾಂಗಣದಲ್ಲಿ ಬೆಳಗಿದರು. ನಂತರ ಮುಖ್ಯ ಅತಿಥಿಗಳಿಗೆ ವಿವಿಧ PU ಕಾಲೇಜುಗಳ ಕ್ರೀಡಾ ತಂಡಗಳನ್ನು ಪರಿಚಯ ಮಾಡಿಕೊಡಲಾಯಿತು. ವೈಯಕ್ತಿಕ ವಿಭಾಗ, ಅಥ್ಲೆಟಿಕ್ಸ್ ಗುಂಪು ಆಟಗಳಾದ ಖೋ-ಖೋ, ವಾಲಿಬಾಲ್, ಥ್ರೋಬಾಲ್, ಫುಟ್ಬಾಲ್, ಹ್ಯಾಂಡ್ಬಾಲ್, ಶಟಲ್ ಬ್ಯಾಡ್ಮಿಂಟನ್ ಮತ್ತು ಶಟಲ್ ಕಾಕ್, 100 ಮೀಟರ್, 200 ಮೀಟರ್, 400 ಮೀಟರ್ ಓಟ, ಅರ್ಸಲ್ ರಿಲೇ ಹಾಗೂ 1500 ಮೀಟರ್ ವೇಗದ ನಡಿಗೆ, ಸ್ಪೀಡ್ ವಾಕಿಂಗ್, ಶಾರ್ಟ್ ಪುಟ್, ಲಾಂಗ್ ಜಂಪ್, ಹೈ ಜಂಪ್ ಮತ್ತು ಹ್ಯಾಮರ್ ಥ್ರೋ ಸೇರಿದಂತೆ ಹಲವು ಕ್ರೀಡೆಗಳನ್ನು ಆಡಿಸಲಾಯಿತು. ಜ್ಞಾನಗಂಗಾ PU ಕಾಲೇಜು ಪ್ರಿನ್ಸಿಪಾಲ್ ಚೌಡಾರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಸತ್ಯೇಂದ್ರ, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ಪ್ರಾಂಶುಪಾಲರಾದ ಆಂಜನೇಯ ಎಂ, ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವೆಂಕಟೇಶ್ವರರೆಡ್ಡಿ, ಜ್ಞಾನಗಂಗಾ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾದ ಗಂಗರಾಜು, TPEO ನರಹರಿ ಮತ್ತಿತರರು, TPEO ನರಹರಿ ಹತ್ತಿರ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ತೀರ್ಪುಗಾರರಾಗಿ ದೈಹಿಕ ಶಿಕ್ಷಣ ಶಿಕ್ಷಕ ನಾಗೇಶ್, ಶ್ರೀಧರ್ ಹಿರೇಮಠ್, ಪುನೀತ್ ಕುಮಾರ್, ಸುರೇಶ್ ಬಾಬು, ಗಿರೀಶ್, ಉಪೇಂದ್ರ, ರವೀಂದ್ರ, ಮಂಜುನಾಥ್, ಫಕ್ರುಸಾಬಿ, ಅನ್ವರ್, ಗಿರೀಶ್ ಕಾರ್ಯನಿರ್ವಹಿಸಿದರು. ಮೈದಾನದಾದ್ಯಂತ ಕ್ರೀಡಾಪ್ರೇಮಿಗಳ ಸಮ್ಮುಖದಲ್ಲಿ ಕ್ರೀಡಾಪಟುಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದು, ವಿಜೇತರಿಗೆ ಆಗಸ್ಟ್ 25ರಂದು ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ವಿತರಿಸಲಾಗುವುದೆಂದು ಸಂಘಟಕರು ತಿಳಿಸಿದ್ದಾರೆ. ಪಾಸ್ ಮಾಡಲ್ಲ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುವಾಗಿ ಭಾಗವಹಿಸಿರುವ ನಾವು ಇಲಾಖೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಒಂದು ಸ್ಪೋರ್ಟ್ಸ್ ಈವೆಂಟ್ಸ್ ನಡೆಯಲಿದೆ. ಸೊ ಈ ಒಂದು ಕಾರ್ಯಕ್ರಮ ಇದೇ ನಮ್ಮ ಒಂದು ಚಿಂತಾಮಣಿಯ ಸಿರಿಕಲ್ಚರ್ ಕಾಲೇಜಲ್ಲಿ ನಡೆಸಿಕೊಡಲಾಗಿದೆ. ಸೊ ಎಲ್ಲ ವಿಧ ಕಾಲೇಜುಗಳಿಂದ
ಎಲ್ಲ ವಿದ್ಯಾರ್ಥಿಗಳು ಇವತ್ತು ಆಹ್ವಾನ ಆಗಿದ್ದಾರೆ. 28 ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾಲೇಜುಗಳು ಇವತ್ತು ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಲಾಗಿದೆ. ಆರ್ಗನೈಸರ್ಸ್ ಆಗಿದ್ದು ಈ ಒಂದು ಸ್ಪೋರ್ಟ್ಸ್ ಎಲ್ಲನೂ ಯಶಸ್ವಿ ಆಗಬೇಕು ಅಂತ ಎಲ್ಲರಿಗೂ ಶುಭವನ್ನು ಕೋರುತ್ತೇವೆ. ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿ ಸಾಹೇಬರು ಪಂಡರೀನಾಥ್ ಅವರು ಬಂದಿದ್ದರು. ಹಾಗೆಯೇ ನಮ್ಮ ಸಿರಿಕಲ್ಚರ್ ಕಾಲೇಜಿನ ಒಂದು ಡೀನ್ ಶ್ರೀ ರಾಮಕೃಷ್ಣ ಸರ್ ಅವರು ಬಂದಿದ್ದರು. ಅವ್ರ ಜೊತೆಗೆ ಹಲವಾರು ಗಣ್ಯ ವ್ಯಕ್ತಿಗಳಿಂದನೂ ಈ ಒಂದು ಕಾರ್ಯಕ್ರಮ ಶುರುವಾಯಿತು. ಇದೀಗ ಸ್ಪೋರ್ಟ್ಸ್ ಈವೆಂಟ್ಸ್ ಅನ್ನುವೇ ಶುರುವಾಗಲಿದೆ ಸರ್. ಈ ಅಥ್ಲೆಟಿಕ್ಸ್ ಮತ್ತು ಗ್ರೂಪ್ ಈವೆಂಟ್ಸ್ ಬಂದಾಗ ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, ಇದ್ರ ಜೊತೆಗೆ ಶಟಲ್ ಬ್ಯಾಡ್ಮಿಂಟನ್, ಶಟಲ್ ಕಾಕ್ ಇದೆ. ಸೊ ಫುಟ್ಬಾಲ್ ಇದೆ, ಹ್ಯಾಂಡ್ಬಾಲ್ ಇದೆ. ಇಷ್ಟೊಂದು ಗ್ರೂಪ್ ಈವೆಂಟ್ಸ್ ಇದ್ದಾವೆ. ಸೊ 100 ಮೀಟರ್ಸ್ ರನ್ನಿಂಗ್ ರೇಸ್, 200 ಮೀಟರ್ಸ್, 400 ಮೀಟರ್ಸ್, ಹಡಲ್ಸ್ ಇದೆ. ಅದ್ರ ಜೊತೆಗೆ ರಿಲೇ ಒಂದಿದೆ. ಮತ್ತು ಸ್ಪೀಡ್ ವಾಕಿಂಗ್ ಸ್ಪೆಷಲ್ ಆಗಿ 1500 ಮೀಟ್ರು ನಡಿಗೆ, ಇವೆಲ್ಲನೂ ಈ ಒಂದು ಕಾರ್ಯಕ್ರಮದಲ್ಲಿ ಇಡಲಾಗಿದೆ ಸರ್. ಇದು ಒಂದೇ ದಿವಸನಾ ಸರ್? ಸರ್, ಇವತ್ತು ನಾಳೆ ದಿನಾಂಕ 24 ಮತ್ತು 25 2 ದಿನಗಳು ನಡೆಯಲಿದೆ ಈ ಒಂದು ಕಾರ್ಯಕ್ರಮ. ಶಾರ್ಟ್ ಪುಟ್, ಲಾಂಗ್ ಜಂಪು, ಹೈ ಜಂಪು, ಹ್ಯಾಮರ್ ಥ್ರೋ, ಸೊ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕ್ರೀಡೆಗಳನ್ನು ಇಲ್ಲಿ ನೀಡಲಾಗಿದೆ ಸರ್. ನಮ್ಮ ಚಿಂತಾಮಣಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ MLA MC ಸುಧಾಕರ್ ರೆಡ್ಡಿ ಅವರನ್ನು ಆಹ್ವಾನ ಮಾಡಿದ್ವು. ಆದರೆ ಈ ಒಂದು ಸೆಷನ್ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿರ್ತಕ್ಕಂಥ ಒಂದು ಮಾತುಗಳು, ಅವರ ಒಂದು ಆದೇಶದಂತೆಯೇ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಸೊ ಹಂಗಾಗಿ ಯಶಸ್ವಿಯಾಗಿ ನಡೀತಾ ಇದೆ.